ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಾಯಿದ್ದೀನಿ ಒಲೆ ಮೇಲೆ ಮಟನ್ ಕರಿ. ಒಲೆ ಮೇಲೆ ಮಾಡಿದ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಟ್ ಮಾಡ್ಕೊಳ್ಳಿ. ಫಸ್ಟ್ಗೆ ನಾನು ಒಂದು ಹಾಫ್ kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಸ್ವಲ್ಪ ಎಣ್ಣೆ, ಉಪ್ಪು, ಬೇಕಾದರೆ ಕಸೂರಿ ಮೆಥಿ ಹಾಕ್ಕೊಳ್ಳಿ, ಗರಂ ಮಸಾಲ, ಅರಿಶಿನ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದೆಲ್ಲ ಹಾಕಿಬಿಟ್ಟು ನಾವು ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಬಿಡಬೇಕಾಗತ್ತೆ. ಒಂದು ಹಾಫ್ ಆನ್ ಅವರಿಂದ 1 ಅವರ್ ಇಟ್ಟರೆ ಅಂತೂ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಫಾರ್ಮ್ ಹೌಸ್ಗೆ ಹೋಗಿದ್ವಿ, ಅಲ್ಲಿ ಒಲೆ ಮೇಲೆ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ನಮ್ಮ ಯಜಮಾನ್ರಿಗೆ ಒಲೆ ಮೇಲಿನ ಅಡುಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಟ್ರೈ ಮಾಡಿದ್ದೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಖಾರ ಹಾಕ್ತಾಯಿದ್ದೀನಿ. ನೀವು ಪ್ಲೇನ್ ಖಾರ ಹಾಕ್ತಿದ್ರೆ ಚಕ್ಕೆ, ಲವಂಗ, ಧನಿಯಾ ಪೌಡರು, ಜೀರಿಗೆ ಪೌಡರು, ಕಾಳುಮೆಣಸು ಅದನ್ನೆಲ್ಲ ಕುಟ್ಬಿಟ್ಟು ಹಾಕಿ ಒಂದು ಪಾತ್ರೆ ಇಡಿ. ಅದರೊಳಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಸಾಸಿವೆ ನಾನ್ ವೆಜ್ಗೆ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಇಲ್ಲ. ಬಟ್ ಟೇಸ್ಟ್ಗೋಸ್ಕರ ನಾನು ಒಂದು ಸ್ವಲ್ಪ ಹಾಕಿರ್ತೀನಿ. ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಎಲೆ ಹಾಕ್ಕೊಳ್ಳಿ, ತೇಜ್ಪತ್ತ ಹಾಕ್ಕೊಳ್ಳಿ, ಅಂದರೆ ಪಲಾವ್ ಎಲೆ, ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿ ಮಸಾಲ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿಯಲ್ಲಿ ನಾನು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ, ಒಂದು ಲವಂಗ, ಒಂದೆರಡು ಕಾಳುಮೆಣಸು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಅದು ನಾವು ಒಗ್ಗರಣೆಯಲ್ಲಿ ಹಾಕಿದ್ರೆ ಪರಿಮಳನೂ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಪೇಸ್ಟ್ ಆಗಲಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನೊಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದರೊಳಗೆ ನಾನು ಸ್ವಲ್ಪ ಒಣ ಕೊಬ್ಬರಿ, ಒಂದು ಟೊಮ್ಯಾಟೊ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಆ ಪೇಸ್ಟು ಕೂಡ ಇದರೊಳಗೆ ಹಾಕ್ಬಿಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಇಲ್ಲಾಂದರೆ ಮ್ಯಾರಿನೇಷನ್ ಮಾಡಬೇಕಾದ್ರೇ ನೀವು ಮೊಸರು ಹಾಕಿ ಮ್ಯಾರಿನೇಷನ್ ಮಾಡಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಮಟನ್ ನೋಡಿ ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದು ಏಲಕ್ಕಿ ಹಾಕಿದ್ದೀನಿ ಅದರೊಳಗೆ. ಏಲಕ್ಕಿ ಏನಕ್ಕೆ ಹಾಕಬೇಕಂದ್ರೆ ಕುಟ್ಟಿ ವಾಸನೆ ಬರಬಾರ್ದು. ಹೊರಗಡೆ ಇಟ್ಟಿರ್ತೀವಲ್ವ, ನಾವು ಮನೆಯಲ್ಲಿ ಮ್ಯಾರಿನೇಷನ್ ಮಾಡಿಕೊಂಡು ನಾವು ಫಾರ್ಮ್ ಹೌಸ್ಗೆ ಹೋಗಿದ್ವಿ, ಅದಕ್ಕೋಸ್ಕರ ನಾನು ಒಂದು ಏಲಕ್ಕಿ ಹಾಕಿಬಿಟ್ಟು ಇಟ್ಟಿದ್ದೆ. ಸ್ವಲ್ಪ ಖಾರ ಪೌಡ್ರ್ ಹಾಕ್ಕೊಳ್ಳಿ. ಮ್ಯಾರಿನೇಷನ್ಗೆ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಪೌಡರ್ನ. ಗಟ್ಟಿ ಮೊಸರು ಇರಲಿಲ್ಲ, ನಾನು ಪ್ಯಾಕೆಟ್ ಮೊಸರೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಮಟನ್ ಹಾಕಬೇಕಾಗತ್ತೆ. ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಮಟನ್ ಹಾಕಕ್ಕೆ ಹೋಗಬೇಡಿ. ಮ್ಯಾರಿನೇಷನ್ ಮಾಡಿರುವಂಥ ಮಟನ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ಮಾಡ್ತಾಯಿದ್ದೀನಿ, ಲೋ ಫ್ಲೇಮ್ ಹೇಗೆ ಅಂತೀರಾ? ಸ್ವಲ್ಪ ಬೆಂಕಿನ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಾವು ಹೀಗೆ ಮುಚ್ಚಿ ಇಡೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಮಾಂಸನ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಉಪ್ಪು ಖಾರ ಮ್ಯಾರಿನೇಷನ್ ಮಾಡಬೇಕಾದ್ರೆ ಹಾಕಿದ್ವಿ, ಸ್ವಲ್ಪ ಕಡಿಮೆ ಬಿತ್ತು ಅಂದರೆ ಮೇಲ್ಗಡೆ ಹಾಕ್ಕೊಳ್ಳಿ. ನಾನೊಂದು ಪ್ಲೇಟ್ ಇಟ್ಟು ಮಸಾಲೆ ರುಬ್ಬಿರುವಂಥ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರನ್ನ ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೋಡಿ, ಈ ರೀತಿ ನೀರು ಬಿಟ್ಕೊಳ್ತಾ ಇರುತ್ತೆ. ಎಣ್ಣೆ, ಉಪ್ಪು, ಖಾರ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ.
ನಾವು ಪ್ರತಿ 2-2 ನಿಮಿಷಕ್ಕೆ ಈ ರೀತಿ ತೆಗೆದು ನೋಡ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ನೀರು ಹಾಕ್ಕೊಳ್ಳಿ. ನೀರು ಹಾಕಿಬಿಟ್ಟು ಕುದಿಯಲಿಕ್ಕೆ ಬಿಟ್ಬಿಡಿ. ಮೊದಲೆಲ್ಲ ಒಂದು ಕಡಚ್ಗೆ ತೊಗೊಂಡು ಅದು ಒಲೆಯಲ್ಲಿ ಹಾಕಿಬಿಟ್ಟು ಕಾಯಿಸಿ ಆ ಕಡಚ್ಗೆಯನ್ನು ಇದ್ರೊಳಗೆ ಹಾಕ್ತಾಯಿದ್ರು. ಅದು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಯಾವುದಾದ್ರೂ ನಂಜು ಗಿಂಜು ಇತ್ತಂದರೆ ಅದು ಕೂಡ ಹೋಗುತ್ತೆ ಅಂತ ಹಾಕ್ತಾಯಿದ್ರು. ಬಿಸಿಯಾಗಿರುವಂಥ ನೀರು ಹಾಕ್ತಾಯಿದ್ದೀನಿ. ಒಂದು 20 to 30 ಮಿನಿಟ್ಸ್ ತನಕ ಕುದಿದ್ರೆ ಮಟನ್ ಕರಿ ರೆಡಿ ಆಗುತ್ತೆ. ಈ ರೀತಿ ಕರಿ ಮಾಡೋದ್ರಿಂದ ಸ್ವಲ್ಪ ತಿನ್ನಾಗಿ ಆಗುತ್ತೆ ಕರಿ. ಆವಾಗ ಏನು ಮಾಡಬೇಕಪ್ಪ ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅಥವಾ ಜೋಳದ ಹಿಟ್ಟು. ಮೊದಲಿನ ಕಾಲದವರೆಲ್ಲ ಜೋಳದ ಹಿಟ್ಟು ಹಾಕ್ತಾಯಿದ್ರು. ನಾನು ಇದರೊಳಗೆ ಜೋಳದ ಹಿಟ್ಟನ್ನೇ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ಇತ್ತಂದರೆ ಅರ್ಧ ಕಪ್ಪದಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟಿಲ್ಲದೆ ಇರುವ ಹಾಗೆ ಕಲಿಸ್ಕೋಬೇಕಾಗತ್ತೆ. ಆಮೇಲೆ ಆ ನೀರನ್ನ ಇದರೊಳಗೆ ಹಾಕಿಬಿಟ್ಟು ಸೌಟಿಯಿಂದ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಬೇಕಾದಷ್ಟು ನೀರು ಹಾಕಿಬಿಟ್ಟು ಕುದಿಲಿಕ್ಕೆ ಬಿಡಿ. ಇಲ್ಲಿ ನೋಡಿ, ಮಟನ್ ಕರಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು. ಮಟನ್ ಕರಿ ರೊಟ್ಟಿ ಜೊತೆ, ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ಸವಿಯಲು ಸಿದ್ಧ. ಹೊಸ ಹೊಸ ಅಡುಗೆ ಎಲ್ಲ ಕಲಿತಾಯಿರಿ, ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.